ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ, ರೇವತಿಯ ನಕ್ಷತ್ರ. ಈ ದಿವಸ ಅಮಾವಾಸ್ಯೆ, ಅಕ್ಷತದಿಗೆ ಅಮಾವಾಸ್ಯೆ ಅಂತ ಕರೀತಾರೆ. ಮುಂದೆ ಬರತಕ್ಕಂಥ ವಿಶೇಷ ಅಕ್ಷಯ ತೃತೀಯ. ಹೀಗಾಗಿ ಆ ಪೂರ್ವದಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ ಆದ್ದರಿಂದ ಇದನ್ನು ಈ ಅಕ್ಷತದಿಗೆ ಅಮಾವಾಸ್ಯೆ ಅಂತ ಕರೀತಾರೆ. ಪ್ರತಿ ಅಮಾವಾಸ್ಯೆಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪಿತೃಕಾರ್ಯಗಳನ್ನು, ಶ್ರಾದ್ದಾದಿಗಳು, ತರ್ಪಣಾದಿಗಳು, ಪಿತೃಗಳನ್ನು ತೃಪ್ತಿಪಡಿಸಬೇಕು. ಅದೇ ಶ್ರಾದ್ದ. ಶ್ರದ್ಧೆಯಿಂದ, ಶ್ರದ್ಧೆಯ ಕ್ರಿಯತೆ ಎತ್ತು ಶ್ರಾದ್ದಂ ಪ್ರಕೀರ್ತಿತಂ ಅಂತ ಹೇಳ್ತಾರೆ. ಶ್ರದ್ಧೆಯ ಕ್ರಿಯತೆ ಎತ್ತು ತತ್ ಶ್ರಾದ್ದಂ ಪ್ರಕೀರ್ತಿತಂ ಅಂತ. ಇದು ಶಾಸ್ತ್ರ ವಚನ. ಶ್ರದ್ಧೆಯಿಂದ ಮಾಡ್ತಕ್ಕಂತಹ ಕೆಲಸಗಳು, ಪಿತೃಕಾರ್ಯವನ್ನು ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠವಾದದ್ದು. ಇನ್ನೂ ಒಂದು ಮಾತಿದೆ, ದೇವಕಾರ್ಯಾದಪಿ ಪರಂ ಪಿತೃಕಾರ್ಯಂ ಪ್ರಚಕ್ಷತೆ ಅಂತಕ್ಕಂಥದ್ದು. ದೇವಕಾರ್ಯಾದಪಿ ಪರಂ, ದೇವತೆಗಳ ನಾವು ಪೂಜೆ ಪುನಸ್ಕಾರ ಮಾಡ್ತೀವಲ್ಲ, ಉತ್ಸವಾದಿಗಳು ಮತ್ತೊಂದು ಮಗದೊಂದು, ಅವುಗಳಿಗಿಂತಲೂ ಹೆಚ್ಚಾಗಿದ್ದು, ಮಿಗಿಲಾದದ್ದು, ಪರಂ ಅಂದರೆ ಮೇಲಿರ್ತಕ್ಕಂಥದ್ದು ಯಾವುದಪ್ಪ? ಪಿತೃಕಾರ್ಯಂ ಪ್ರಚಕ್ಷತೆ. ಪಿತೃದೇವತೆಗಳನ್ನು ಆರಾಧಿಸ್ತಕ್ಕಂಥದ್ದು, ಅವರವನ್ನು ಗೌರವಿಸ್ತಕ್ಕಂಥದ್ದು ಅಂತಕ್ಕಂಥದ್ದು. ಇದೆಲ್ಲ ಶಾಸ್ತ್ರವಾಣಿ. ಶಾಸ್ತ್ರಗಳು ನಿರ್ದೇಶನ ಮಾಡುತ್ತೆ. ಶಾಸ್ತ್ರದ ಅರ್ಥ ಏನಪ್ಪ ಅಂತಂದರೆ ಶಾಸನಾತ್, ಅಂದರೆ ಶಾಸನ, ಕಾನೂನನ್ನು ಹೊರಡಿಸ್ತಕ್ಕಂಥದ್ದು. ಇದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಅದನ್ನು ಮಾಡಲೇಬೇಕು. ಹೇಗೆ ಒಂದು ಕಾನೂನಲ್ಲಿ ಒಂದು ಮಸೂದೆ ಹೊರಟ್ರೆ ಅದನ್ನು ಆಚರಿಸಬೇಕು, ಅದನ್ನು ಮಾಡಲೇಬೇಕು, ಆ ವಿಧಿಯನ್ನು ಪಾಲಿಸಬೇಕಾಗತ್ತೆ. ಆ ರೀತಿಯಲ್ಲಿ ಇವುಗಳೆಲ್ಲ ಆ ಶಾಸ್ತ್ರ ವಾಕ್ಯಗಳು ಅವುಗಳನ್ನು ಪಾಲಿಸಬೇಕು, ಅಷ್ಟೇ, ಬೇರೆ ಮಾತಿಲ್ಲ. ಕಾನೂನು, ಧರ್ಮದ ಕಾನೂನು ಅದು. ಹೀಗಾಗಿ ದೇವ ಕಾರ್ಯಗಳಿಗಿಂತಲೂ ಮಿಗಿಲಾದದ್ದು ಪಿತೃಕಾರ್ಯಗಳು. ನಮ್ಮ ಪೂರ್ವಜರು, ಅವರಿಂದಾಗಿ ತಾನೇ ನಮಗೆ ಜನ್ಮ ಬಂದಿದೆ. ಹೀಗಾಗಿ ಅವರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಅದು ಅಮಾವಾಸ್ಯೆಯಲ್ಲಿ ಬಹಳ ಶ್ರೇಷ್ಠ. ಕೃಷ್ಣ ಪಕ್ಷದ ತುದಿಯ ಸ್ಥಾನ ಯಾವುದು ಅಂದರೆ ಅದು ಅಮಾವಾಸ್ಯೆ. ಹೀಗಾಗಿ ಅಲ್ಲಿ ಅಮಾವಾಸ್ಯೆಯಲ್ಲಿ ಅವರಿಗೆ ಒಂದು ಕಾಲ, ವಿಶೇಷವಾದ ಕಾಲ ಏರ್ಪಾಡಾಗುತ್ತೆ. ಈ ಸಂದರ್ಭದಲ್ಲಿ ತರ್ಪಣಾದಿಗಳು ಅಥವಾ ಯಾವುದೋ ಸನ್ನಿಧಾನಗಳಿಗೆ ವಿಶೇಷ, ನಾವು ಯಾವುದನ್ನು ಗೋಕರ್ಣ ಅಂತೀವೋ, ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ತ್ರಿವೇಣಿ ಸಂಗಮಗಳಾಗಬಹುದು, ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಅಂತಹ ಕ್ಷೇತ್ರಗಳಿಗೆ ಹೋಗಿ ತರ್ಪಣಾದಿಗಳನ್ನು, ತಿಲತರ್ಪಣಾದಿಗಳನ್ನು, ಗೋವಿಗೆ ಗ್ರಾಸ ಕೊಡ್ತಕ್ಕಂಥದ್ದು, ಅವರ ಹೆಸರಿನಲ್ಲಿ ಸದ್ಬ್ರಾಹ್ಮಣರನ್ನು ಕರೆದು ಅವರಿಗೆ ದಾನಾದಿಗಳನ್ನು ಮಾಡ್ತಕ್ಕಂಥದ್ದು. ಯಾವುದು ನಿಮ್ಮ ಮನೆತನದಿಂದ, ನಿಮ್ಮ ಕುಟುಂಬದಲ್ಲಿ ಹೇಗೆ ಹೇಳ್ಕೊಂಡು ಬಂದಿದೆಯೋ ಪಿತೃಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೇಗೋ ಹಾಗೆ ಅವರ ಸ್ಮರಣೆ ಬಹಳ ಮುಖ್ಯ. ಅವರ ಸ್ಮರಣೆಯಲ್ಲಿ ಇನ್ನೊಬ್ಬರಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಅದು ತುಂಬ ಉತ್ತಮವಾದದ್ದು. ಅವರನ್ನು ಸ್ಮರಿಸಿಕೊಳ್ತಕ್ಕಂಥದ್ದು, ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು, ಇದೆರಡು ಈ ಅಮಾವಾಸ್ಯೆಯಲ್ಲಿ ಬೇಕು. ಅದನ್ನು ಮಾಡೋದರಿಂದಾಗಿ ತೃಪ್ತಿಯಾಗಿ ಎಷ್ಟೋ ಕಷ್ಟಗಳು ನೀಗಿಬಿಡುತ್ತೆ. ಮನೆಯಲ್ಲಿ ಯಾವುದೋ ಸಮಸ್ಯೆ ಇದೆ, ಇನ್ಯಾವುದೋ ಒಂದು ತೊಂದರೆ ಸಿಕ್ಕಾಕ್ಕೊಂಡಿದ್ದೀನಿ, ಈ ಪ್ರಾರಬ್ಧದಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಎಷ್ಟು ಜನ ಇಲ್ಲ ಹೇಳಿ. ಅಂಥವ್ರು ನೋಡಿ, ಹಿರಿಯರನ್ನು ಸ್ಮರಣೆ ಮಾಡಿಕೊಳ್ಳಿ. ಯಾರು ಆಗೋಗಿದ್ದಾರೋ ಅವರ ಹೆಸರಿನಲ್ಲಿ ಹಸುವಿಗೆ ಗ್ರಾಸ ಕೊಡ್ತಕ್ಕಂಥದ್ದು, ಅವರ ಹೆಸರಿನಲ್ಲಿ ನೀವು ಯಾವುದೋ ಅನಾಥಾಶ್ರಮಕ್ಕೆ ಹೋಗಿ ಬನ್ನಿ, ಇಂಥವ್ರಿಗೆ ಅಂತಲ್ಲ, ಯಾರಿಗೆ ಅಗತ್ಯ ಇದೆ ಅವರಿಗೆ ನಾವು ದಾನ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರ ಹೆಸರನ್ನು ಹೇಳಿಕೊಂಡು 10 ಜನಕ್ಕೆ ಊಟ ಹಾಕಿದ್ರೆ ಅದು ಅವರಿಗೆ ತೃಪ್ತಿಯಾಗುತ್ತೆ. ಅವರಿಗೆ ತೃಪ್ತಿ ಆದರೆ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಅವರ ಅನುಗ್ರಹ ದೇವತೆಗಳಿಗಿಂತ ದೊಡ್ಡದು ಅಂತ ಹೇಳಿದೆಯಲ್ಲ, ಶಾಸ್ತ್ರವೇ ಒಪ್ಕೊಂಡ್ಬಿಟ್ಟಿದೆ. ಹೀಗಾಗಿ ತಪ್ಪದೆ ಈ ಸಂದರ್ಭದಲ್ಲಿ ಹಿರಿಯರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು, ಅವರ ಹೆಸರಿನಲ್ಲಿ ಪೂಜಾದಿಗಳನ್ನು, ದಾನಾದಿಗಳನ್ನು ಮಾಡ್ತಕ್ಕಂಥದ್ದು, ಇವುಗಳೇ ಅವರನ್ನು ಆರಾಧಿಸಿ ತೃಪ್ತಿಪಡಿಸೋದು. ಹೇಗೆ ಅಂತಂದರೆ ತರ್ಪಣ ಅಂದರೆ ತೃಪ್ತಿ ಅಂತಲೇ ಅರ್ಥ. ತಿಲತರ್ಪಣಾದಿಗಳನ್ನು ಮಾಡ್ತಕ್ಕಂಥದ್ದು. ಹೀಗೆ ಯಾರಿಗೆ ಯಾವ ಕ್ರಮ ಹೇಳಿದೆಯೋ ಎಲ್ಲವೂ ಒಂದೇ. ಗಂಗೆಯಿಂದ ನೀವು ಹಾದು ಹೋಗ್ತೀನಿ ಅಂದರೂ ಸಮುದ್ರ ಸೇರ್ಕೊಳ್ತೀರ, ಕಾವೇರಿಯಿಂದ ಹಾದು ಹೋಗ್ತೀನಿ ಅಂದರೂ ಹಾಗೆ, ಕೃಷ್ಣೆಯಿಂದ ಹೋಗಿ, ಹೀಗೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ ಹೋಗಿ ತಲುಪಲಿಕ್ಕೆ. ಹೀಗಾಗಿ ನಿಮ್ಮ ಹಿರಿಯರು ಯಾವ ಸಂಪ್ರದಾಯವನ್ನು, ಯಾವ ಒಂದು ದಾರಿಯನ್ನು ಸೂಚಿಸಿದ್ದಾರೋ ಹೀಗೆ ಆರಾಧನೆ ಮಾಡಬೇಕು ಅಂತ ಅದನ್ನು ಮಾಡ್ತಕ್ಕಂಥದ್ದು. ಅದನ್ನು ಮಾಡೋದರಿಂದ ತುಂಬ ಒಳ್ಳೆಯದು. ಮಾಡುವುದು ಬಹಳ ಮುಖ್ಯ. ಹೇಗೆ ಹಿರಿಯರನ್ನು ಕೇಳಿಕೊಂಡು ಆ ಕ್ರಮದಲ್ಲಿ ನಿಮ್ಮ ಮನಸ್ಸಿನ ಭಾವನೆಯನ್ನು, ಕೃತಜ್ಞತಾ ಭಾವನೆಯನ್ನು ಅವರಿಗೆ ಪುಷ್ಪಾಂಜಲಿ ಸ್ವರೂಪದಲ್ಲಿ ಅದನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ತಪ್ಪದೇ ಆ ಪಿತೃಕಾರ್ಯಗಳನ್ನು ಮಾಡಿ ಈ ದಿವಸ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.